ಹ್ಞೂ ನೋಡಿ, ಕಂಪ್ಯೂಟ್ರ್ ಆನ್ ಆದ ತಕ್ಷಣ ನಮಗೆ ಕಾಣೋ ಮೊದಲೇ ಸ್ಕ್ರೀನ್ನ ನಾವು ಡೆಸ್ಕ್ಟಾಪ್ ಅಂತೀವಿ. ಇದೇ ಡೆಸ್ಕ್ಟಾಪ್. ಓಕೆ, ಇದು ಡೆಸ್ಕ್ಟಾಪ್. ಇಲ್ಲಿ ಕಾಣೋವೆಲ್ಲ ಐಕಾನ್ಸ್, ಎಲ್ಲ ಐಕಾನ್ಸ್ ಅಂತೀವಿ. ಓಕೆ, ಇದನ್ನು ಸ್ಟಾರ್ಟ್ ಮೆನು ಅಂತೀವಿ. ಯಾವುದೇ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕಾದ್ರೂ ಸ್ಟಾರ್ಟ್ ಮೆನುಲಿಂದ ಸ್ಟಾರ್ಟ್ ಮಾಡಬೇಕು. ಇದನ್ನು ಸ್ಟಾರ್ಟ್ ಮೆನು ಅಂತ ಕರಿತೀವಿ. ಇದು ಟಾಸ್ಕ್ ಬಾರ್. ಯಾವುದಾದ್ರೂ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಟಾಸ್ಕ್ ಬಾರ್ನಲ್ಲಿ ತೋರಿಸುತ್ತೆ. ಇದು ಡೇಟ್ ಆ್ಯಂಡ್ ಟೈಮ್. ಇಲ್ಲಿದೆ ನೋಡಿ, ಟೈಮ್ ಚೇಂಜ್ ಮಾಡ್ಬೋದು, ಡೇಟ್ ಚೇಂಜ್ ಮಾಡ್ಬೋದು. ಓಕೆನಾ. ನೆಕ್ಸ್ಟು ಇಲ್ಲಿ ಕಾಣೋ ಐಕಾನ್ಸ್ಗಳನ್ನು ನಾವು ರೈಟ್ ಕ್ಲಿಕ್ ಮಾಡಿಬಿಟ್ಟು ಮೌಸಲ್ಲಿ ಲಾರ್ಜ್ ಐಕಾನ್ ಮಾಡ್ಬೋದು, ಮತ್ತು ಮೀಡಿಯಮ್ ಐಕಾನ್ ಮಾಡ್ಬೋದು, ಮತ್ತು ಸ್ಮಾಲ್ ಐಕಾನ್ ಮಾಡ್ಬೋದು. ಓಕೆ, ಮತ್ತು ಸಾರ್ಟ್ ಯಾವ ರೀತಿ ನೇಮ್ ವೈಸ್ ಸಾರ್ಟ್ ಮಾಡ್ಬೋದು. ಅದೇ ರೀತಿ ಸೈಜ್ ವೈಸ್ ಮಾಡ್ಬೋದು. ಈ ಥರ ಎಲ್ಲ ಚೇಂಜಸ್ ಮಾಡ್ಕೋಬೋದು. ಈಗ ಡೆಸ್ಕ್ಟಾಪ್ನ ವಾಲ್ಪೇಪರ್ನ ಅಥವಾ ಬ್ಯಾಕ್ಗ್ರೌಂಡನ್ನ ಯಾವ ರೀತಿ ಚೇಂಜ್ ಮಾಡೋದು ಅಂದರೆ, ಮೊದಲನೇದಾಗಿ ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಬೇಕು. ಆಮೇಲೆ ಇಲ್ಲಿ ಪರ್ಸ್ನಲೈಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿದೆ ನೋಡಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಕ್ಲಿಕ್ ಮಾಡಬೇಕು. ಓಕೆ, ಈಗ ಬ್ಯಾಕ್ಗ್ರೌಂಡ್ ಚೇಂಜ್ ಆಗಿರುತ್ತೆ. ಮತ್ತು ಬೇರೆ ಈ ರೀತಿ ಬ್ಯಾಕ್ಗ್ರೌಂಡ್ ವಾಲ್ಪೇಪರ್ ಚೇಂಜ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬರೋದಾದರೆ, ಇಲ್ಲಿದೆಯಲ್ಲ ಮೈ ಕಂಪ್ಯೂಟ್ರು ಓಪನ್ ಮಾಡಿದ ತಕ್ಷಣ ನಮಗೆ ಡ್ರೈವ್ಸ್ ಕಾಣ್ತವೆ. ಇಲ್ಲಿ CET ಅಥವಾ E ಅಂತಂದು. ಸಿ ಡ್ರೈವ್ನಲ್ಲಿ ಯಾವುದೇ ಫೈಲ್ನ ಸೇವ್ ಮಾಡಬಾರ್ದು. ಇಲ್ಲಿ ಸಾಫ್ಟ್ವೇರ್ ಅಥವಾ OS ಡೌನ್ಲೋಡ್ ಆಗಿರುತ್ತೆ. ಅದಕ್ಕೋಸ್ಕರ ಸಿ ಡ್ರೈವ್ನಲ್ಲಿ ಯಾವುದೇ ಫೈಲ್ನ ಸೇವ್ ಮಾಡುವಂಗಿಲ್ಲ. D ಅಥವಾ ಈ ಡ್ರೈವ್ನಲ್ಲಿ ಸೇವ್ ಮಾಡಬಹುದು. ಈಗ ಡೆಸ್ಕ್ಟಾಪ್ನಲ್ಲಿ ಫೋಲ್ಡರ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನೋಡಿ. ಮೊದಲನೇದಾಗಿ ಮೌಸ್ನಲ್ಲಿ ರೈಟ್ ಕ್ಲಿಕ್ ಮಾಡಬೇಕು. ನ್ಯೂ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ಫೋಲ್ಡರ್ ಕ್ಲಿಕ್ ಮಾಡಬೇಕು. ಈ ಫೋಲ್ಡರ್ಗೆ ನೇಮ್ ಏನಾದರೂ ಕೊಡ್ಬೋದು. ನಾನು ಆಫೀಸ್ ಫೈಲ್ ಅಂತ ಕೊಡ್ತಾಯಿದ್ದೀನಿ. ಈ ರೀತಿ ಕೊಡ್ಬೋದು. ಇದನ್ನು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು. ನೆಕ್ಸ್ಟ್ ಇದರಲ್ಲಿ ಫೈಲ್ ಕೂಡ ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂದರೆ, ಮೌಸ್ನಲ್ಲಿ ರೈಟ್ ಕ್ಲಿಕ್ ಮಾಡಬೇಕು. ನ್ಯೂ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ನಿಮಗೆ ಯಾವ ಫೈಲ್ ಬೇಕು, ವರ್ಡ್ ಫೈಲ್ ಬೇಕಾ, ಎಕ್ಸೆಲ್ ಫೈಲ್ ಬೇಕಾ, ಅಥವಾ ಪವರ್ ಪಾಯಿಂಟ್ ಫೈಲ್ ಬೇಕಾ. ವರ್ಡ್ ಫೈಲ್ ಅಂದರೆ ನಾವು ಲೆಟರ್ ಇಟ್ಟು ಟೈಪ್ ಮಾಡಬೇಕಾದ್ರೆ ವರ್ಡ್ ಫೈಲನ್ನು ಯೂಸ್ ಮಾಡ್ಕೊತೀವಿ. ಎಕ್ಸೆಲ್ ಅಂದರೆ ಏನಾದರೂ ಲೆಕ್ಕಪತ್ರ ಮಾಡಬೇಕಂದ್ರೆ ಎಕ್ಸೆಲ್ ಫೈಲ್ ಯೂಸ್ ಆಗುತ್ತೆ. ಇನ್ನು ಪವರ್ ಪಾಯಿಂಟು ಪ್ರೆಸೆಂಟೇಷನ್ಗಳನ್ನೆಲ್ಲ ಮಾಡೋಕ್ಕೆ ಯೂಸ್ ಆಗುತ್ತೆ. ಇನ್ನು ಜಸ್ಟ್ ವರ್ಡ್ ಫೈಲನ್ನು ಕ್ರಿಯೇಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಫೈಲ್ಗೆ ಏನಾದರೂ ನೇಮ್ ಕೊಡ್ಬೋದು. ಲೆಟರ್ಸ್ ಅಂತ ಕೊಡೋಣ. ಓಕೆ, ಇದನ್ನು ಡಬಲ್ ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ. ಇಲ್ಲಿ ನೀವು ಗಿಟರ್ನ ಟೈಪ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಕಾಣುವಂಥ ಸೇವ್ ಅಂತ ಇದೆಯಲ್ಲ, ಸೇವ್ ಮಾಡ್ಕೋಬೋದು. ಈ ಫೋಲ್ಡರಲ್ಲಿ ಆ ಲೆಟ್ರನ್ನ ಫೈಲು ಇರುತ್ತೆ. ಆಫೀಸ್ ಫೈಲನ್ನು ಡೆಸ್ಕ್ಟಾಪ್ನಲ್ಲಿ ಕ್ರಿಯೇಟ್ ಮಾಡಿರೋ ಫೈಲಲ್ಲಿ ಲೆಟರ್ಸ್ ಅನ್ನೋದರಲ್ಲಿ ಈ ರೀತಿ ಫೈಲ್ ಇರುತ್ತೆ. ಸೇವ್ ಮಾಡಿ ಇಟ್ಕೊಳ್ಬೋದು. ನೆಕ್ಸ್ಟು ಮತ್ತೇನು ಹೇಳ್ಕೊಡ್ಬೇಕು ಅಂದರೆ, ಈಗ ಆಫೀಸ್ ಫೈಲ್ ಇದೆ, ಫೈಲ್ ಕ್ರಿಯೇಟ್ ಮಾಡೋದು ಗೊತ್ತಾಯಿತು, ಫೋಲ್ಡರ್ ಕ್ರಿಯೇಟ್ ಮಾಡೋದು ಗೊತ್ತಾಯಿತು, ಸ್ಟಾರ್ಟ್ ಮೆನು ಗೊತ್ತಾಯಿತು. ಸ್ಟಾರ್ಟ್ ಮೆನುನಲ್ಲಿ ಎಲ್ಲ ಅಪ್ಲಿಕೇಶನ್ ಇರುತ್ತೆ. MS ಆಫೀಸು, ಎಕ್ಸೆಲ್ಲು, ವರ್ಡು, ಪವರ್ ಪಾಯಿಂಟು, ಪೇಂಟು ಎಲ್ಲ ಆಪ್ಷನ್ ಇರುತ್ತೆ. ಒಂದೊಂದಾಗಿ ಮುಂದೆ ನೋಡೋಣ ಅವನ್ನ. ಈಗ ಇವತ್ತು ಇಷ್ಟು ಆಯಿತು. ಟೈಮ್ ಡೇಟ್ ಸೆಟ್ ಮಾಡೋದು ಗೊತ್ತಾಯಿತು. ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಕಾಣುವಂಥ ಐಕಾನ್ಸ್ಗಳನ್ನು ಮಾಡಿಫೈ ಮಾಡೋದು ಗೊತ್ತಾಯಿತು.
ನೆಕ್ಸ್ಟು ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದು ಗೊತ್ತಾಯಿತು. ಫೈಲ್ ಫೋಲ್ಡರ್ ಕ್ರಿಯೇಟ್ ಮಾಡೋದು ಗೊತ್ತಾಯಿತು. ಇನ್ನು ಸಿ ಡ್ರೈವ್ನಲ್ಲಿ ಯಾವುದೇ ಫೈಲ್ ಫೋಲ್ಡರ್ಸ್ನ ಸೇವ್ ಮಾಡೋಂಗಿಲ್ಲ. ಡಿ ಅಥವಾ ಇನಲ್ಲಿ ಸೇವ್ ಮಾಡ್ಬೋದು. ಮತ್ತು ಈ ಫೋಲ್ಡರ್ನ ಡಿಲೀಟ್ ಮಾಡೋಣ. ಈಗ ರೈಟ್ ಕ್ಲಿಕ್ ಮಾಡಿ ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಅಂತ ಕೊಡೋಣ. ಎಸ್. ಈ ಡಿಲೀಟ್ ಆಗಿರೋ ಫೈಲು ವಾಪಸ್ ನಮಗೆ ರಿಟರ್ನ್ ಬೇಕಂತಂದರೆ ಅದು ರೀಸೈಕಲ್ ಬಿನ್ನಲ್ಲಿ ಇರುತ್ತೆ. ಇಲ್ಲಿದೆ ನೋಡಿ, ಅದನ್ನು ರೈಟ್ ಕ್ಲಿಕ್ ಮಾಡಿ ರೀಸ್ಟೋರ್ ಅಂದರೆ ಎಲ್ಲಿರುತ್ತೋ ಅಲ್ಲಿಗೆ ಹೋಗಿ ರೀಸ್ಟೋರ್ ಆಗುತ್ತೆ. ಡಿಲೀಟ್ ಆಗಿರೋ ಫೈಲು ಮತ್ತೆ ರಿಟರ್ನ್ ಸಿಗುತ್ತೆ. ಓಕೆ, ಇದು ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕಂತಂದರೆ ಶಿಫ್ಟ್ ಹಿಡ್ಕೊಂಡು ಡಿಲೀಟ್ ಮಾಡಬೇಕು. ಶಿಫ್ಟ್ ಹಿಡ್ಕೊಂಡು ಡಿಲೀಟ್ ಕೀಬೋರ್ಡಲ್ಲಿರುವ ಡಿಲೀಟ್ ಬಟನ್ನ ಕ್ಲಿಕ್ ಮಾಡಬೇಕು ಶಿಫ್ಟ್ ಹಿಡ್ಕೊಂಡು. ಅವಾಗಿದು ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ರೀಸೈಕಲ್ ಬಿನ್ನಲ್ಲಿ ಕೂಡ ಸಿಗಲ್ಲ. ಗೊತ್ತಾಯ್ತಾ? ಇವತ್ತಿಗೆ ಎಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ನೋಡೋಣ. ಮತ್ತೆ ಇನ್ನು ಕಂಪ್ಯೂಟ್ರು ಶಟ್ ಡೌನ್ ಮಾಡೋದು ಯಾವ ರೀತಿ ಅಂದರೆ, ಸ್ಟಾರ್ಟ್ ಮೆನುನಲ್ಲಿ ಶಟ್ ಡೌನ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಶಟ್ ಡೌನ್ ಆಗಿಬಿಡುತ್ತೆ ಸಿಸ್ಟಮ್. ಓಕೆ, ಇಷ್ಟು ಸಾಕು ಇವತ್ತು ಕ್ಲಾಸ್.